ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಭಾನುವಾರ, ಎದ್ದಿದ್ದು ಲೇಟ್ ಆಯಿತು. ಎದ್ಬಿಟ್ಟು ನಾಷ್ಟ ಮಾಡಿ ಇವಾಗ ವಿಡಿಯೋ ಮಾಡೋಣ ಅಂತ ತಗೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ವಿಡಿಯೋ ಇವತ್ತು ಸಂಡೇ ಸ್ಪೆಷಲ್ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಭಾನುವಾರ ಅಂದಮೇಲೆ ಸ್ಪೆಷಲ್ ಇಲ್ದಲೇ ಇರೋಕ್ಕಾಯ್ತದ ಗಾಯ್ಸ್? ಅದರಲ್ಲೂ ಚಿಕನ್ ತಿಂದಿಲ್ಲ ಅಂದರೆ ಆಗೋದೇ ಇಲ್ಲ. ಭಾನುವಾರದೊತ್ತು ಒಂದು ಪೀಸ್ ಆದರೂ ತಿನ್ನಬೇಕು. ಸೊ ಅದಕ್ಕೆ ಇವತ್ತು ಚಿಕನ್ ಮಾಡೋಣ ಅಂತ ಚಿಕನ್ ತೊಗೊಬತ್ತಕ್ಕೆ ಹೋಗಿದ್ದಾನೆ ನಮ್ಮ ಮಾಮ. ತೊಗೊಬತ್ತಾನೀಗ. ತೊಗೊಬಂದ್ಮೇಲೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡೋದು, ಅದೇ ಕಂಟೆಂಟು. ಒಂದು ಸತಿ ಕೇಳೋಣ ಬನ್ನಿ ಏನು ಮಾಡೋದು ಅಂತ. ಇವತ್ತು ಚಿಕನಲ್ಲೇನು ಫ್ರೈ ಮತ್ತು ಸಾಕಾ ಗೈಸ್? ಸಾಕು, ಫ್ರೈ ಮತ್ತು ಸಾಂಬಾರು ಸಾಕಂತೆ. ನಮ್ಮ ಅಜ್ಜಿ ಗೈಸ್ ನಮ್ಮ ಅವ್ವಂಗೆ ಗರಂ ಮಸಾಲ ತಗೋಬಾ ಅಂತ ಕಳಿಸಿದ್ದೆ. ನೋಡೋಣ ಏನು ತಗೊಬಂದವ್ರು ನೋಡೋಣ. ಏನು ತಗೊಬರಕ್ಕೆ ಹೋಗಿದವ? ಏನು ತಗೋಬೇಕು? ಗರಂ ಮಸಾಲ ಪಟ್ನ ತಗೋಬೇಕು. ಏನು ಮಾಡೋಕ್ಕೆ? ಇದು ಫ್ರೈ ಮಾಡೋಕ್ಕೆ. ಫ್ರೈ ಮಾಡೋಕ್ಕಾ? ನೀನು ಮಾಡ್ತೀಯಾ ನಾನು ಮಾಡಬೇಕಾ? ಏಕೆ? ತಿನ್ನಕ್ಕೆ. ಯಾಕೆ ಯಾಕೆ ಗೈಸ್, ನಮ್ಮವ್ವ ಫುಲ್ ಗರಂ ಆಗ್ಬಿಟ್ಟವ್ರೆ. ಗರಂ ಮಸಾಲ ತಗೊಬಂದು ಫುಲ್ ಗರಂ ಆಗ್ಬಿಟ್ಟವ್ರು. ಪಾಪ ಅಂಗಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಚಿಕನ್ ಫ್ರೈ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ. ನೀವು ನೋಡ್ಕೊಳ್ಳಿ. ಏನೇನು ಮಾಡಬೇಕು, ಏನೇನು ಹಾಕಬೇಕು ಅದಕ್ಕೆಲ್ಲ ಅಂತ ತೋರಿಸ್ತೀನಿ ಗೈಸ್. ಮೊದಲಿಗೆ ನೋಡಿ, ಚಿಕನ್ ಫ್ರೈಗೆ ಇಷ್ಟು ಐಟಮ್ಸು ಫಸ್ಟ್ ರುಬ್ಕೋಬೇಕು. ಏನೇನು ರುಬ್ಕೋಬೇಕು ಅಂತ ತೋರಿಸ್ತೀನಿ ಗೈಸ್. ಫಸ್ಟು ಬೆಳ್ಳುಳ್ಳಿ. ಎಷ್ಟಪ್ಪ ಬೆಳ್ಳುಳ್ಳಿ ಅಂದರೆ ಒಂದು 2 ಗಡ್ಡೆ ದೊಡ್ಡ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ತಕ್ಕಂತೆ ಅದ್ರ ಸಮವಾಗಿ ಶುಂಠಿನ ಹಾಕಬೇಕು. ಮತ್ತು ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು 4 ಹಾಕಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಖಾರ ಕಡಿಮೆ ತಿಂತಾರೆ. ಚಿಲ್ಲಿ ಪೌಡ್ರ್ ಹಾಕ್ತೀನಿ ಅದಕ್ಕೇ. ಸೊ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕಿ, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪ ಕಾಯಿ ಹಾಕಿ, ಕಾಯಿ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬೇಡಿ. ಕಾಳುಮೆಣಸು ಒಂದು ಸ್ವಲ್ಪ, ಕಾಳುಮೆಣಸು. ಅದಾದಮೇಲೆ ಗೈಸ್ ಜೀರಿಗೆ ನೀವು ಯಾವುದೇ ಒಂದು ಅಡುಗೆ ಮಾಡಿದ್ರು ಆಲ್ಮೋಸ್ಟ್ ಜೀರಿಗೆನ ಬಳಸಿ. ಯಾಕಂದರೆ ಊಟ ತಿಂದಿದ್ದು ಸ್ವಲ್ಪ ಜೀರ್ಣ ಆಗುತ್ತೆ. ಈ ಮಸಾಲೆ ಐಟಮ್ಸ್ಗೆಲ್ಲ ಜೀರಿಗೆ ಹಾಕಿದ್ರೆ ಸ್ವಲ್ಪ ಜೀರ್ಣ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು 3 ರಿಂದ 4 ಲವಂಗ, ಒಂದು ಇಂಚಷ್ಟು ಚಕ್ಕೆ. ಇಷ್ಟೇ ಗೈಸ್. ಇಷ್ಟನ್ನು ಹಾಕೊಂಡು, ಸೊ ಗೈಸ್ ಇಷ್ಟೇ. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ ತರ್ತರಿಯಾಗಿ ರುಬ್ಕೊಂಬನ್ನಿ. ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ, ಸ್ವಲ್ಪ ತರ್ತರಿಯಾಗಿ ಇರಲಿ. ಸೊ ಇದನ್ನ ರುಬ್ಕೊಂಡ್ ಬರ್ತೀನಿ, ಸಿಗೋಣ ಬನ್ನಿ. ಫಸ್ಟು ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾಯಿದ್ಮೇಲೆ ಒಂಚೂರು ಈರುಳ್ಳಿ ಗೈಸ್. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ, ಆನಿಯನ್ ಹಾಕಿ. ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ, ಅದು ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೆಂಪಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಗೈಸ್ ನೋಡಿ, ಅಡುಗೆ ಮಾಡ್ತಿದ್ರೆ ಎಷ್ಟು ಕಾಮಿಡಿ ಮಾಡ್ತಾವ್ರು ನಾವು ಮನೆಯವರು ಅಂತ. ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್. ಆಲ್ಮೋಸ್ಟ್ ಇದು 1.5 kg ಐತೆ ನಮ್ಮ ಮನೇಲಿ ಚಿಕನ್ನು. 1.5 kg ಮಾಡ್ಕೊತಾ ಇದ್ದೀನಿ. ಸೊ ನೀವು ಎಷ್ಟು kg ಮಾಡ್ತೀರೋ ಅಷ್ಟು ಪ್ರಮಾಣ ನೋಡಿಕೊಂಡು ಮಸಾಲೆ ಎಲ್ಲ ರುಬ್ಕೋಬೇಕು ಗೈಸ್. ಚಿಕನ್ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಫಸ್ಟು ಬೇಯಬೇಕು. ಎಣ್ಣೆಲ್ಲ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಚಿಕನ್ ಫ್ರೈ. ಅರ್ಥ ಆಯ್ತು ಅನ್ಸುತ್ತೆ. ಇದನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ ಗೈಸ್. ಹಾಕಲ್ಲ, ಎಡಿಟ್ ಆಚೆ ಮಾಡ್ತಾ ಇರೋದು ಅಂದರೆ ನಾವು ಊರಲ್ಲಿ ಅಡುಗೆ ಮನೇಲಿ ಮಾಡಲ್ಲ ಗೈಸ್. ಅದಕ್ಕೇನೆ ಆಚೆ ಮಾಡ್ತಾ ಇರೋದು ನಾನ್ ವೆಜ್ನ.
ಹೇಳ್ತಾರೆ ಅದನ್ನು ಕಮೆಂಟ್ ಹಾಕ್ತೀರಾ ಗೈಸ್, ಯಾಕೆ ಆಚೆ ಮಾಡ್ತಾ ಇದ್ದೀರಾ ಅಡುಗೆ ಮನೇಲಿ ಮಾಡ್ತೀರಾ. ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಅಡುಗೆ ಮನೇಲಿ ಮಾಡಲ್ಲ, ಅದಕ್ಕೆ ಆಚೆ ಮಾಡ್ತಿದ್ದೀವಿ. ಬೇಕಷ್ಟು ಉಪ್ಪು ಹಾಕಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸೊ ಈಗ ಚಿಕನ್ನು ಉಪ್ಪೆಲ್ಲ ಹಾಕಿದ್ಮೇಲೆ ಅದು ಉಪ್ಪೆಲ್ಲ ಹಿಡಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಗೈಸ್, ಒಂಚೂರು ಖಾರದ ಪುಡಿ ಹಾಕಿ. ಆಗಲೇ ರುಬ್ಗೊಳಕ್ಕೆ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ಸೊ ಒಂಚೂರು ಖಾರದ ಪುಡಿ ಆಯಿತು. ಖಾರದ ಪುಡಿ ಹಾಕೊಂಡ ಗರಂ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ. ಇಷ್ಟನ್ನೆಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಸಾಲೆಗಳೆಲ್ಲ ಆದಮೇಲೆ ಏನಕ್ಕಪ್ಪ ನಾವು ಒಗ್ಗರಣೆಗೆ ಹಾಕೋಬೇಕಾದ್ರೇ ಮಸಾಲೆ ಹಾಕೋತೀವಿ ಅಂದರೆ ಆ ಮಸಾಲೆ ಎಲ್ಲ ಚಿಕನ್ ಹಿಡಿಬೇಕು, ಆವಾಗ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಒಂದ್ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೀವು ಮನೇಲಿ. ಮಸಾಲೆ ಎಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ನ ಎಣ್ಣೆಲೇ ನೀಟಾಗಿ ಬೇಯಿಸಿ ಆಯಿತು. 10 ನಿಮಿಷ ಆದಮೇಲೆ ಒಂಚೂರು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಮೇಲೆ, ಟೇಸ್ಟಿಗಷ್ಟೇ ಧನಿಯಾ ಪೌಡರು, ಏನು ಖಾರ ಇರಲ್ಲ. ಸ್ವಲ್ಪ ಧನಿಯಾ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು, ಒಂದು ಟೊಮೊಟೊ ಚಿಕ್ಕದು, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಟೊಮೊಟೊ ಹಾಕೊಂಡ್ರೆ ಹುಳಿ ಆಗಿಬಿಡುತ್ತೆ ಗೈಸ್, ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಆದಮೇಲೆ ಒಂಚೂರು ಪುದೀನ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿರಿ. ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಾಯ್ಸ್ ಎಷ್ಟು ಚೆನ್ನಾಗಿ ಘಮ ಬರ್ತೈತೆ ಗೊತ್ತಾ, ಸಕ್ಕತ್ತಾಗಿ ಬರ್ತೈತೆ ಗಾಯ್ಸ್ ಸ್ಮೆಲ್ಲು. ನೀವು ಇದೇ ಥರ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಇಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಸೊಪ್ಪು, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ. ಟೇಸ್ಟ್ ಹೆಂಗಾಗಿದೆಯೋ ಗೊತ್ತಿಲ್ಲ ಗೈಸ್, ಈಗ ಸ್ಮೆಲ್ ಮಾತ್ರ ಚೆನ್ನಾಗಿ ಬಂದೈತೆ. ಮಾಡಾದ್ಮೇಲೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಇದು ಇನ್ನು ಮಸಾಲೆ ಮಿಕ್ಕಿರೋದನ್ನೆಲ್ಲ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕಿ, ಏನೇ ಆದರೂ ನಮ್ಮ ಹೆಣ್ಮಕ್ಳು ಮಾತ್ರ ಈ ಥರ ತೊಳೆದ್ಬಿಟ್ಟು ಹಾಕೋದನ್ನ ಮಾತ್ರ ಬಿಡಲ್ಲ. ಇರೋ ಮಸಾಲೆ ಒಂಚೂರು ವೇಸ್ಟ್ ಆಗಬಾರ್ದು ಆ ಥರ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಗೈಸ್ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ತೆಳ್ಳಗೆ ಬೇಕಂದರೆ ತೀರಾ ತೆಳ್ಳಗೆ ಮಾಡ್ಕೋಬೋದು ಸಾಂಬಾರು ಥರ, ಬಟ್ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು. ಸೊ ಅದಕ್ಕೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನೀಟಾಗೆಲ್ಲ ಆಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಮುಚ್ಚಿಬಿಟ್ರೆ ಚಿಕನ್ ಫ್ರೈ ಒಂದು 15 ನಿಮಿಷ ನೀಟಾಗಿ ಬೇಯಲಿ ಚಿಕನ್ನು. ಅದಾದಮೇಲೆ ಚಿಕನ್ ಫ್ರೈ ಸವಿಲು ಸಿದ್ಧ. ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ ಮನೇಲಿ. ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ, ನಾನು ಟೇಸ್ಟ್ ಕೊಡ್ತೀನಿ. ನೋಡೋಣ, ಸಿಗೋಣ ಚಿಕನ್ ಫ್ರೈ ಆದಮೇಲೆ. ಸೊ ಗೈಸ್ ಚಿಕನ್ ಫ್ರೈ ಮಾಡಿದಾಯಿತು. ಮಾಮ ಊಟ ಮಾಡ್ತಾನೆ, ದನೆಗೆ ಹೋಗ್ಬೇಕು ಅಂತ. ಕೇಳೋಣ ಬನ್ನಿ ಚಿಕನ್ ಫ್ರೈ ಟೇಸ್ಟ್ ಹೆಂಗೈತೆ ಅಂತ ರಿವ್ಯೂ ಕೇಳೋಣ. ಮಾಮ ಹೆಂಗೈತೆ ಚಿಕನ್ ಫ್ರೈ ಟೇಸ್ಟು? ಆನೆಸ್ಟ್ ರಿವ್ಯೂ ಕೊಡಬೇಕು. ಆನೆಸ್ಟ್ ಅಂದರೆ ಕರೆಕ್ಟಾಗಿ ಹೇಳ್ಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಹಾಂ ಹಾಂ
ಹಾಗೆ ಗೈಸ್ ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತೆ. ಆವಾಗಲೇ ಗೈಸ್ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತಲೇ ಮಡಗಿದ್ದೆ. ಈ ಪಾತ್ರೆ ತೊಳಿಬೇಕು ಅಂತ ಅಂದ್ಬಿಟ್ಟು ಕೊತ್ತಂಬರಿ ಪುದೀನ ಸೊಪ್ಪು ಎರಡೂ ತೊಗೊಂಡೋಗಿ ಫಸ್ಟೇ ಹಾಕ್ಬಿಟ್ಟವ್ರೆ. ಅದು ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಹಾಕಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಚೆನ್ನಾಗಿ ಬರುತ್ತೆ. ಆವಾಗ ಟೇಸ್ಟು ಮತ್ತು ನೋಡೋಕ್ಕೆ ಚೆನ್ನಾಗೂ ಕಾಣಿಸುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಯಾವ ರೀತಿ ಬಂತು, ಚೆನ್ನಾಗಿ ಬಂತಾ ಏನು ಅಂತ. ಗೈಸ್ ನೋಡಿ ಪಾಪ ಸುಮ್ಮನೆ ಕೂತೈತೆ, ಅವಾಗಿಂದ ಏನು ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ. ಹಾಯ್, ಹಾಲು ಕುಡ್ದಾ ಕುಡಿಲಿಲ್ವಾ? ಏಕೆ? ಓ ಗೈಸ್ ಗುದ್ಯಕ್ಕೆ ಬತ್ತೈತೆ. ಗೈಸ್ ನೋಡಿ ನಮ್ಮ ಅಜ್ಜಿ ಚಿಕನ್ ಸಾಂಬಾರು ಮಾಡೋರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಆದಮೇಲೆ ಹೆಂಗೆ ಬಂತು ಅಂತ. ನಿಮ್ಮ ಮನೇಲೂ ನಾನ್ ವೆಜ್ ಮಾಡಿದರೆ ಕಮೆಂಟ್ ಮಾಡಿ, ಇವತ್ತು ನಾನ್ ವೆಜ್ ಮಾಡಿದ್ದೀವಿ ಅಂತ. ಅಷ್ಟೇ ಗೈಸ್ ಇವತ್ತು. ಸೊ ಗೈಸ್ ಅದೇ ಊಟ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಈಗ ಮಾಗಡಿ ಸ್ವಲ್ಪ ಕೆಲಸ ಐತೆ. ಸೊ ಆ ಕೆಲಸ ಮುಗಿಸ್ಕೊಂಬರ್ತೀನಿ. ಸ್ವಲ್ಪ ಏನೋ ಕೆಲಸ ಇದೆ, ಏನೋ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಮಾಗಡಿಗೆ ಹೋಗಿ. ಅದಾದಮೇಲೆ ಸಂಜೆ ಸಿಗ್ತೀನಿ. ನೋಡೋಣ, ಸಂಜೆ ಏನಾದರೂ ಒಂದು ಗೇಮ್ಸ್ ಆಡ್ಸೋಣ ಅಂತ ಇದ್ದೀನಿ. ನೋಡೋಣ ಏನು ಗೇಮ್ಸ್ ಆಡಿಸ್ಬೇಕಂತ ಗೊತ್ತಿಲ್ಲ. ಸೊ ಗೈಸ್ ಇವಾಗ ಹೋಗಿ ಸಿಗ್ತೀನಿ ಸಂಜೆ. ಬಾಯ್ ಬಾಯ್, ಸಿ ಯು.